ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತಿನ ನನ್ನ ಡೇ ಬಂದುಬಿಟ್ಟು 4ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಥರ್ಸ್ಡೇ ಬ್ಲಾಗ್ ಆಗಿರುತ್ತೆ ಅಲ್ವಾ, ಸೊ ಹಾಗಾಗಿ ನಾನು ರಾಯಣ್ಣ ಸಾಯಿಬಾಬಾನ ನೆನೆಸ್ಕೊಂಡ್ಬಿಟ್ಟು ಡೇನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ಕತ್ಲೆ ಆಗಿತ್ತು ಆ್ಯಕ್ಚುಲಿ, ಇನ್ನು 4:15 ಅಲ್ವಾ, ಸೊ ಹಾಗಾಗಿ ಇನ್ನು ಕತ್ಲೆನೇ ಇರುತ್ತೆ. ನಾನು ಮಾರ್ನಿಂಗ್ ಬಂದುಬಿಟ್ಟು ಏನಂದರೆ ಸ್ವಲ್ಪ ಎನರ್ಜಿ ಆಗಿರಬೇಕಲ್ವಾ, ಮಾರ್ನಿಂಗ್ ಟು ಸಂಜೆವರೆಗೂ ನಾವು ಕೆಲಸ ಮಾಡ್ತಾನೆ ಇರ್ತೀವಲ್ವ, ಸೊ ಹಾಗಾಗಿ ಹೆಲ್ತ್ ಎನರ್ಜಿ ಅಂತ ಬೇಕಲ್ವ. ಮಾರ್ನಿಂಗ್ ಎದ್ದ ತಕ್ಷಣ ನಾನೊಂದು ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡ್ಕೊತಾ ಇದ್ದೀನಿ ಕುಕುಂಬರ್ ಬಳಸಿ. ಇದು ತುಂಬ ಈಸಿಯಾಗಿ ಮಾಡುವಂಥ ಇದು ಡಿಟಾಕ್ಸ್ ಡ್ರಿಂಕ್ಸ್. ಸೊ ಹಾಗಾಗಿ ನಾನು ಇವತ್ತು ಇದನ್ನೇ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಕೆಲಸ ಇತ್ತಲ್ವ, ಸ್ವಲ್ಪ ಜಾಸ್ತಿ ಎಲ್ಲ ಏನು ಬೇಡ, ಕುಕುಂಬರ್ ಡ್ರಿಂಕ್ಸ್ನೇ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ನಾನು ಬಂದುಬಿಟ್ಟು ಸ್ವಲ್ಪ ಡ್ಯೂಟಿಗೆಲ್ಲ ಬೇಗ ಹೋಗಬೇಕಲ್ವ, 8:30ಗೆಲ್ಲ ನಾನು ಹೋಗ್ಬಿಡ್ತೀನಿ. ಸೊ ಹಾಗಾಗಿ ನನಗೆ ಬೇಗ ಎದ್ಬಿಟ್ರೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಸಂಜೆ ಬಂದರೆ ಅದೇ ಆಗೋಗ್ಬಿಡುತ್ತೆ, ಮತ್ತು ಬೇರೆ ಕೆಲಸ ಮಾಡೋಕ್ಕೆ ಆಗೋಲ್ಲ. ಮಾರ್ನಿಂಗ್ ಈ ಥರ ಬೇಗ ಎದ್ಬಿಟ್ಟು ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ಖುಷಿಯಾಗಿ ಸ್ಕೂಲಿಗೆ ಹೋಗ್ಬೋದು. ಇಲ್ಲಾಂದರೆ ಮೂಡೆಲ್ಲ ಅಪ್ಸೆಟ್ ಆಗಿರುತ್ತೆ, ಅಯ್ಯೋ ಕೆಲಸ ಎಲ್ಲ ಆಗಲೇ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಈ ಥರ ಮಾರ್ನಿಂಗ್ ಎದ್ದೇಳ್ಬೇಕಾದ್ರೆ ಸ್ವಲ್ಪ ಯಾಕೆ ಎದ್ದೇಳಬೇಕು, ಕೆಲಸ ಎಲ್ಲ ಏನಕ್ಕೆ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಏನಿಲ್ಲ, ಮಾಡಲೇಬೇಕಲ್ವ. ಈ ಥರ ನಾನೇನಂದರೆ ಈ ಥರ ಜಾಸ್ತಿ ಎಲ್ಲ ಕೆಲಸ ಇದ್ದಾಗ, ಪೂಜೆ ಎಲ್ಲ ಜಾಸ್ತಿ ಮಾಡಬೇಕು ಆ ಥರ ಎಲ್ಲ ಇದ್ದಾಗ ಬೇಗ ಎದ್ದೇಳ್ತೀನಿ. ಇಲ್ಲಾಂದರೆ ಸ್ವಲ್ಪ ಲೇಟೇ ಆಗುತ್ತೆ. ಏನಿಲ್ಲ, ಯಾವಾಗಲೂ 4:30ಗೆ ಅಂತಲೇ ಎದ್ದೇಳೋಕ್ಕಾಗಲ್ಲ. ನಮ್ಮದು ಹೆಲ್ತೆ ಅಲ್ವಾ, ನಿದ್ದೆ ಮೇನ್ ಬೇಕಲ್ವ. ಸೊ ಹಾಗಾಗಿ ನಾನು ಯಾವಾಗಲೂ ಏನು ಎದ್ದೇಳೋಲ್ಲ. 4ಗೆ ಈ ಥರ ಕೆಲಸಗಳಿದ್ದಾಗ ಮಾತ್ರ ಎದ್ದೇಳ್ತೀನಿ. ಇವತ್ತು ಆ್ಯಕ್ಚುಲಿ ಗುರು ಪೌರ್ಣಮಿ ಆಗೋದ್ರಿಂದ ಬೇಗ ಎದ್ಬಿಟ್ಟು ನಾನು ಖುಷಿಯಾಗಿ ಮಾಡ್ಕೊತಾ ಇದ್ದೀನಿ ಕೆಲಸನ. ನಾನು ಇಲ್ಲಿ ಡಿಟಾಕ್ಸ್ ಡ್ರಿಂಕ್ಸ್ನ ಕುಡಿದ್ಬಿಟ್ಟು ಸ್ವಲ್ಪ ಎನರ್ಜಿ ಬರೆಸ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಕುಕುಂಬರ್ ಜ್ಯೂಸ್ ಬಂದುಬಿಟ್ಟು. ನಾನು ಇಲ್ಲಿ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊತಿದ್ದೆ, ಬಟ್ ಇವತ್ತು ಯಾಕೋ ಸ್ವಲ್ಪ ಕೋಲ್ಡ್ ಅನ್ನಿಸ್ತಾಯಿತ್ತು. ಸೊ ಹಾಗಾಗಿ ಬೇಡ, ಅದು ಸ್ವಲ್ಪ ಕೋಲ್ಡ್ ಅಲ್ವಾ, ಸೊ ಹಾಗಾಗಿ ಜಸ್ಟ್ ಇದು ಒಂದೇ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಕುಡಿದ ನಂತರ ನಾನು ಅಲ್ಲಿ ಅದೆಲ್ಲ ರೆಡಿ ಮಾಡಿದ್ನಲ್ವ, ಅದೆಲ್ಲ ಪಾತ್ರೆ ಎಲ್ಲ ಇತ್ತಲ್ವ, ಸೊ ಹಾಗಾಗಿ ಅದನ್ನು ತೊಳ್ಕೊತಾ ಇದ್ದೀನಿ. ಎಲ್ಲ ಆವಾಗನೇ ತೊಳ್ಕೊಂಡ್ರೆ ನನಗೆ ಕೆಲಸ ಫ್ರೀ ಆಗುತ್ತೆ, ಇಲ್ಲಾಂದರೆ ಅದು ಒಂದು ಸಪ್ರೇಟ್ ಕೆಲಸ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದೇ ಸತಿ ಎಲ್ಲ ತೊಳ್ಕೊಂಡ್ಬಿಟ್ಟು ಒರೆಸಿ ಎತ್ತಿಟ್ಕೊತಾ ಇದ್ದೀನಿ. ಅದಾದ ನಂತರ ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಎಲ್ಲ ಏನೇನು ಕಿಚನೆಲ್ಲ ಕ್ಲೀನಾಗೇ ಇತ್ತು, ಏನೂ ಗಲೀಜೇನಾಗಿರಲಿಲ್ಲ. ಮತ್ತು ಆಚೆಗಡೆ ನೋಡ್ತೀನಿ ತುಂಬ ಕತ್ತಲೆ ಆಗಿತ್ತು, ಆಚೆಗಡೆ ಹೋಗೋಕ್ಕೆ ಭಯ ಆಗ್ತಿತ್ತು. ಲೈಟ್ ಹಾಕ್ಕೊಂಡ್ಬಿಟ್ಟು ಹೊರಟೆ ಆಚೆಗಡೆ. ಸ್ವಲ್ಪ ನೆನ್ನೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಏನಂತ ಕೆಲಸ ಏನಿರಲಿಲ್ಲ. ಸ್ವಲ್ಪ ಮಾರ್ನಿಂಗ್ ಇದ್ದರೆ ಒಂಥರ ಬರ್ಡ್ಸ್ ಚಿಲಿಪಿಲಿ ಅನ್ನಿಸ್ತಾ ಇರುತ್ತೆ, ಅದು ಕೇಳೋಕ್ಕೆ ಒಂಥರ ಚೆಂದ. ಮ್ಯಾಟೆಲ್ಲ ನಾನು ತೊಳೆದಾಕಿದ್ದೆ, ಸೊ ಹಾಗಾಗಿ ಅದು ಎಲ್ಲ ಒಣಗೋಗಿತ್ತು. ಅದನ್ನು ಹಾಕ್ಬಿಟ್ಟು ಮತ್ತು ಇಲ್ಲಿ ರಂಗೋಲಿ ಬಿಟ್ಕೊಳ್ಳೋಣ ಅಂತ ಕೂತಿದ್ದೀನಿ. ನಾನು ಒಬ್ಬಳೇ, ಎಷ್ಟು ಕತ್ಲೆ ಇದೆ ನೋಡಿ. ಇದು ಸಿಂಪಲಾಗಿ ರಂಗೋಲಿ ಬಿಡಿಸ್ಕೊತಾ ಇದ್ದೀನಿ. ಅದಾದ ನಂತರ ರಂಗೋಲಿ ಎಲ್ಲ ಬಿಡಿಸ್ಕೊಂಡು ಆಚೆ ಎಲ್ಲ ಕ್ಲೀನ್ ಆದ ನಂತರ ನಾನಿಲ್ಲಿ ಕ್ಲೋಸ್ ಮಾಡ್ಕೊಂಡು ಹೊರಟೆ. ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಬಟ್ಟೆ ಇದ್ವು, ಅದನ್ನು ಎಲ್ಲ ಹಾಕ್ಕೊಂಡ್ಬಿಡೋಣ ಅಂತ ಮಿಷಿನ್ಗೆಲ್ಲ ಹಾಕ್ಕೊಂಡೆ. ಅದು ಒಂದು ಕೆಲಸ ಮುಗ್ದೋಗ್ಬಿಟ್ಟೆ. ಕೆಲಸ ಎಲ್ಲ ಮುಗ್ದೋಗ್ಬಿಡುತ್ತೆ ನೋಡಿ. ಡೇ ಬಿಫೋರ್ ಎಲ್ಲ ಕ್ಲೀನ್ ಮಾಡಿದೆ, ಬಟ್ ಅಂದರೂ ಎಷ್ಟು ಹಾಫ್ ಆನ್ ಅವರ್ ಹಿಡಿದಿದ್ದೆ ಕೆಲಸ ಮುಗಿಸೋದಕ್ಕೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ, ಇನ್ನೇನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ನಾನಿವತ್ತು ಪೂಜೆಗೆ ನೆನ್ನೆ ಎಲ್ಲ ಏನು ಪೂಜೆಗೆ ರೆಡಿ ಮಾಡ್ಕೊಂಡಿರಲಿಲ್ಲ. ದೇವ್ರ ಮನೆ ಒಂದು ಬಿಟ್ಟಿದ್ದೆ, ಸ್ವಲ್ಪ ಕ್ಲೀನಿಂಗಿಗೆ ಏನು ಹೋಗಿರಲಿಲ್ಲ. ದೇವ್ರ ಮನೆ ಕ್ಲೀನಿಂಗ್ಗೆ ಮಂಡೇ ಎಲ್ಲ ನಾನಿಲ್ಲಿ ಬಂದುಬಿಟ್ಟು ವೀಕ್ಲಿ ವೈಸು ನಾನು ದೇವ್ರ ಸಾಮಾನೆಲ್ಲ ತೆಗೆದ್ಬಿಟ್ಟು ನಾನು ಕ್ಲೀನ್ ಮಾಡ್ಕೊತೀನಿ. ಬಟ್ ಒಬ್ಬೊಬ್ಬರು ಬಂದುಬಿಟ್ಟು 15 ಡೇಸ್ಗೆ ಒಂದು ಸತಿ ತೊಳಿಬೇಕು ಅಂತಾರೆ. ಬಟ್ ನಾನಿಲ್ಲಿ ಬಂದುಬಿಟ್ಟು ವೀಕ್ಲಿ ವೈಸ್ ಅಷ್ಟೇ ನಾನು ತೆಗೆದ್ಬಿಟ್ಟು ತೊಳಿತೀನಿ. 15 ಡೇಸ್ವರೆಗೂ ನಾನು ಬಿಡಲ್ಲ. ನನಗೇನಂದರೆ ಆ ಥರ ಅಲ್ಲಿವರೆಗೂ ಬಿಟ್ಟು ಕ್ಲೀನ್ ಮಾಡ್ದಲೇ ಇರೋಕ್ಕಾಗಲ್ಲ. ಸೊ ಹಾಗಾಗಿ ವೀಕ್ಲಿ ವೈಸೇ ನಾನು ತೆಗೆದ್ಬಿಟ್ಟು ತೊಳಿತೀನಿ. ಏನೇ ಕೆಲಸ ಎಲ್ಲ ಏನೇ ಇದ್ರೂ ಎಲ್ಲ ತೆಗೆದ್ಬಿಡ್ತೀನಿ.
ಇದು ಬಂದುಬಿಟ್ಟು ನಾನು ತೊಳೆದಾದ ನಂತರ ಸ್ವಲ್ಪ ಅದೇ ಮನೆಯಲ್ಲೂ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಒಂದೇ ಸತಿ. ಸ್ವಲ್ಪ ಇವತ್ತು ಸ್ಯಾರಿ ಹಾಕ್ಕೊಂಡು ಕ್ಲೀನಿಂಗ್ದು ಸ್ವಲ್ಪ ಕಷ್ಟನೇ ಆಯಿತು. ಬಟ್ ಡ್ರೆಸ್ಸಲ್ಲೆಲ್ಲ ಹಾಕ್ಕೊಂಡ್ಬಿಟ್ರೆ ಬೇಗ ಬೇಗ ಆಗಿಬಿಡುತ್ತೆ ಕೆಲಸ. ಬಟ್ ಸ್ಯಾರಿ ಹಾಕ್ಕೊಂಡು ಮಾಡೋದೇ ಸ್ವಲ್ಪ ಕಷ್ಟ. ಇನ್ನೇನು ಕ್ಲೀನಿಂಗೆಲ್ಲ ಮುಗಿಸ್ಕೊಂಡೆ ದೇವ್ರ ಮನೆಯಲ್ಲೆಲ್ಲ. ಅದಾದ ನಂತರ ನಾನು ನೈವೇದ್ಯಕ್ಕೆ ಇಲ್ಲಿ ಪೊಂಗಲ್ನ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬಂದುಬಿಟ್ಟು ನಾನು ಸ್ವಲ್ಪ ಹೆಸ್ರುಬೇಳೆ, ನನಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ತೊಗೊಂಡ್ಬಿಟ್ಟು ಬೇಕಷ್ಟು ನೀರು ಹಾಕ್ಕೊತಿದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು, ಜಾಸ್ತಿನೇ ನೀರು ಹಾಕ್ಕೋಬೇಕು. ಆ ಥರ ಮಾಡ್ಕೊಂಡ್ರೆ ಪೊಂಗಲ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಉದುದ್ರಾಗಿ ಮಾಡ್ಕೋಬಾರ್ದು, ತೆಳ್ಳಗೆ ಮಾಡ್ಕೋಬೇಕು. ಸೊ ಅದು ಕೂಗ್ಸೋಕ್ಕೆ ಇಟ್ಟೆ. ಅದಾದ ನಂತರ ನಾನಿಲ್ಲಿ ಬಾಬಾ ಅವರಿಗೆ ನಾನು ಕಡಲೆಕಾಳ್ದು ಹಾರ ಮಾಡ್ಕೊತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಬಾಬಾ ಅವರಿಗೆ ಶ್ರೇಷ್ಠವಾದ ಹಾರ ಅಲ್ವಾ, ಸೊ ಹಾಗಾಗಿ ಕಡಲೆಕಾಳು ಹಾರ ಮಾಡ್ಕೊತಾ ಇದ್ದೀನಿ. ಇದನ್ನು ಪೋಣಿಸ್ತಾ ಇದ್ದೀನಿ. ಅದು ಆ್ಯಕ್ಚುಲಿ ಹಾರ ಇತ್ತು ಬಾಬಾ ಅವರಿಗೆ, ಬಟ್ ಈ ಥರ ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ಇದು ಅವರಿಗೆ ಶ್ರೇಷ್ಠವಾದ ಹಾರನೇ ಮಾಡ್ತಾ ಇದ್ದೀನಿ. ನನಗಂತೂ ತುಂಬ ಖುಷಿ ಆಯಿತು. ಇವತ್ತು ಕಡಲೆಕಾಳು ಹಾರ ಮಾಡಿಬಿಟ್ಟು ಬಾಬಾ ಅವರಿಗೆ ಹಾಕಿದ್ರೋದ್ರಿಂದ ಇದು ರೆಡಿ ಆಯಿತು. ಮತ್ತು ಅದಾದ ನಂತರ ಹೊಸ್ಲೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅರಿಶಿನ ಎಲ್ಲ ಹಚ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಅರಿಶಿನ ಕುಂಕುಮ ಹಚ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಕೊಂಡು ನಂತರ ಹೊರಗಡೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ನಾನು ಯಾವ ಥರ ಮಾಡ್ತೀನಿ ಅಂತ ಹೋಗಿ ನೋಡ್ಕೊಂಡು ಬನ್ನಿ. ರಂಗೋಲಿ ಎಲ್ಲ ಹಾಕ್ತೀನಿ. ಹೊಸ್ಲೆಲ್ಲ ರೆಡಿ ಆಯಿತು. ಅದಾದ ನಂತರ ನಾನಿಲ್ಲಿ ಪೂಜೆಗೆ ಹೂವು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ನನಗೇನೆಂದರೆ ನಮ್ಮ ಮನೆಯಲ್ಲಿ ನಾನು ಸಂಜೆನೇ ನೋಡ್ಕೊಂಡು ಬಿಡ್ತೀನಿ ಹೂವು ಇದೆಯಾ ಇಲ್ಲ ಅಂದ್ಕೊಂಡು ಚೆಕ್ ಮಾಡಿಕೊಂಡು, ಇಲ್ಲ ಅಂದರೆ ತರಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಮಾರ್ನಿಂಗ್ ಪೂಜೆ ಮಾಡೋದ್ರಿಂದ ಮತ್ತೆ ತರಿಸ್ಕೊಳೋದು ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಹಿಂದಿನ ದಿನವೇ ಚೆಕ್ ಮಾಡಿಕೊಂಡು ಹೂವನ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ತರಿಸ್ಕೊಂಡು ಇಟ್ಕೊತೀನಿ. ಅದಾದ ನಂತರ ನಾನಿಲ್ಲಿ ಪೊಂಗಲ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಮತ್ತು ದ್ರಾಕ್ಷಿ ಮತ್ತು ಬಾದಾಮನ್ನ ನಾನಿಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಸಪ್ರೇಟು. ಮತ್ತು ಅದಾದ ನಂತರ ಬೆಲ್ಲ ಮತ್ತು ನೀರನ್ನ ಸೇರಿಸಿ ಸ್ವಲ್ಪ ಹೊತ್ತು ಕುದ್ದಾದ ನಂತರ ಅಕ್ಕಿ ಮತ್ತು ಬೇಳೆ ಕೂಗಿಸ್ಕೊಂಡಿರ್ತೀನಿ ನಾನು, ಅದನ್ನು ಸೇರಿಸಿ ಸ್ವಲ್ಪ ಏಲಕ್ಕಿ ಹಾಕಿ ಪೊಂಗಲ್ನ ರೆಡಿಯಾಗಿ ಹೋಯಿತು. ನಾನಿವತ್ತು ಪೂಜೆಗೆ ನೈವೇದ್ಯಕ್ಕೆ ಪೊಂಗಲ್ನೇ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ತೆಂಗಿನಕಾಯಿನ ಸೇರಿಸ್ಕೋಬೇಕು. ಅದಾದ ನಂತರ ಒಂದು ಬಟ್ಲಿಗೆ ಹಾಕ್ಬಿಟ್ಟು ನಾನು ನೈವೇದ್ಯಕ್ಕೆ ಹಾಲು ತುಪ್ಪ ಪೊಂಗಲ್ನು ಮತ್ತು ಬಾಳೆಹಣ್ಣು ಇಡ್ತಾಯಿದ್ದೀನಿ. ಹಾಲು ತುಪ್ಪ ಇಡೋದ್ರಿಂದ ತುಂಬ ಒಳ್ಳೆಯದು. ಸೊ ಹಾಗಾಗಿ ಹಾಲು ತುಪ್ಪನ ರೆಡಿ ಮಾಡಿದೆ. ತುಪ್ಪ ಬಂದುಬಿಟ್ಟು ಹೊಸದಾಗಿ ನಾನು ತರಿಸ್ಬಿಟ್ಟು ನಾನು ಹಾಲು ತುಪ್ಪನ ಇರೋ ತುಪ್ಪನ ಯೂಸ್ ಮಾಡಬಾರ್ದಲ್ವ, ಸೊ ಹಾಗಾಗಿ ಹೊಸದಾಗಿ ತರಿಸ್ಕೊಂಡೆ. ಮತ್ತು ಇಲ್ಲಿ ಬಂದುಬಿಟ್ಟು ತುಪ್ಪ ದೀಪ ಹಚ್ಕೊತಾ ಇದ್ದೀನಿ. ಇವತ್ತಿನ ದಿನ ಬಂದುಬಿಟ್ಟು ಗುರು ಪೌರ್ಣಮಿ ಅಲ್ವಾ, ತುಪ್ಪ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾನಿಲ್ಲಿ ತುಪ್ಪ ದೀಪ ಹಚ್ಕೊಂಡ್ಬಿಟ್ಟು ಸಮಾಧಾನವಾಗಿ ಪೂಜೆ ಮಾಡಿಕೊಂಡೆ. ಇವತ್ತಿನ ಗುರು ಪೌರ್ಣಮಿಯ ಪೂಜೆ ಮುಗೀತು, ಮಾರ್ನಿಂಗ್ ಪೂಜೆ ಮಾಡಿಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅದಾದ ನಂತರ ನಾನಿಲ್ಲಿ ಟಿಫನ್ಗೆ ಬಂದುಬಿಟ್ಟು ಹಬೆ ವಡೆ ಮಾಡ್ಕೊಳ್ಳೋಣ ಅಂತ. ಇವತ್ತು ನಮ್ಮ ಮನೆಯವರು ನೆನ್ನೆ ಬಂದುಬಿಟ್ಟು ಹಬೆ ವಡೆ ಮಾಡು ಅಂದರು. ಸೊ ಹಾಗಾಗಿ ಹಬೆ ವಡೆ ಮಾಡ್ಕೊತಾ ಇದ್ದೀನಿ. ಅದರ ರೆಸಿಪಿ ಬಂದುಬಿಟ್ಟು ನಾನಿಲ್ಲಿ ಕಡಲೆಬೇಳೆ ಮತ್ತು ತೊಗರಿಬೇಳೆನ ಸ್ವಲ್ಪ ನೈಟೇ ನೆನೆಸಿ ಎತ್ತಿಟ್ಕೊಂಡಿದ್ದೆ. ಸಪ್ರೇಟ್ ನಾನಿಲ್ಲಿ
ಕಡಲೆಬೇಳೆನ ರುಬ್ಬಿಟ್ಕೊಂಡು ಬರ್ತಾಯಿದ್ದೀನಿ. ಸ್ವಲ್ಪ ಅದಕ್ಕೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಎರಡನ್ನೂ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ರುಬ್ಬಿಟ್ಕೊಂಡಿರೋದಲ್ಲವ. ಅದಕ್ಕೆ ಮೇನ್ ಯಾಕಂದರೆ ಇಲ್ಲಿ ಕಡಲೆಬೇಳೆನೇ ತೊಗರಿಬೇಳೆನೇ ಯೂಸ್ ಮಾಡ್ತಾಯಿದ್ದೀನಿ. ಬರೀ ಕಡಲೆಬೇಳೆಯಿಂದನೂ ಮಾಡ್ಕೋಬೋದು. ಸ್ವಲ್ಪ ತೊಗರಿಬೇಳೆ ಆ್ಯಡ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ ತೊಗರಿಬೇಳೆನೂ ಆ್ಯಡ್ ಮಾಡೋದ್ರಿಂದ. ಇದಕ್ಕೆ ಮೇನ್ ಬಂದುಬಿಟ್ಟು ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿನೇ. ಇಲ್ಲಾಂದರೆ ಹಬೆ ವಡೆ ಕಂಪ್ಲೀಟೇ ಆಗೋದಿಲ್ಲ. ಹಬೆ ವಡೆಗೆ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಇರಲೇಬೇಕು, ಚೆನ್ನಾಗಿ ಬರುತ್ತೆ. ಅದಾದ ನಂತರ ನಾನಿಲ್ಲಿ ರುಬ್ಬಿ ಸ್ವಲ್ಪ ಕಾಯಿ ಆ್ಯಡ್ ಮಾಡಬೇಕು, ಅದು ಕ್ಲಿಪ್ಪು ತೊಗೊಂಡಿಲ್ಲ. ಕಾಯಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಇಡ್ಲಿ ಪಾತ್ರೆಗೆ ತುಪ್ಪ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಚೆನ್ನಾಗೇ ಬರುತ್ತೆ ಹಬೆ ವಡೆ. ನೀವು ಬೇಕಾದ್ರೆ ಆಯಿಲ್ ಆದರೂ ಹಾಕ್ಕೊಂಡ್ಬಿಟ್ಟು ಮಾಡ್ಕೊಬೋದು. ನಾನಿಲ್ಲಿ ತುಪ್ಪ ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿ ಕೊಡುತ್ತಲ್ಲ, ಸೊ ಹಾಗಾಗಿ ಚೆನ್ನಾಗೂ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ಈ ಶೇಪಲ್ಲಿ ಇಟ್ಕೊತಾ ಇದ್ದೀನಿ. ರೌಂಡ್ ಬೇಕಾದ್ರೂ ಇಟ್ಕೊಬೋದು, ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಇಟ್ಕೊಬೋದು. ನಾನು ಇಡ್ಲಿ ಶೇಪಲ್ಲಿ ಇಟ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಏನಂದರೆ ಈ ಥರ ಮೈಲ್ಡಿಯಾಗಿರೋ ಫುಡ್ ಇಷ್ಟಪಟ್ಬಿಟ್ಟು ತಿಂತಾರೆ. ಸ್ವಲ್ಪ ರೈಸ್ ಐಟಮ್ ಅಂದರೆ ಹಾಗೆ ಇದು ಮಾಡ್ತಾರೆ. ಅದು ನನ್ನ ಮಗ ಅಂತೂ ಬಿಡಿ, ಅವನಿಗೆ ರೈಸ್ ಐಟಮ್ ಅಂದ್ರೆ ಸ್ವಲ್ಪ ಅಲರ್ಜಿ. ಸ್ವಲ್ಪ ಪುಳಿಯೋಗರೆ ತುಂಬ ಇಷ್ಟಪಟ್ಟು ತಿನ್ಕೊತಾನೆ. ಈ ಥರ ಚಪಾತಿ, ಇಡ್ಲಿ, ದೋಸೆ ಆದರೆ ಬಾಕ್ಸಸ್ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾರೆ. ನಾನು ಹಾಗಾಗಿ ಸ್ವಲ್ಪ ರೈಸ್ ಐಟಮ್ ಕಮ್ಮಿನೇ ಮಾಡೋದು. ಈ ಥರ ನಾನು ಆ್ಯಡ್ ಮಾಡ್ತಾ ಇರ್ತೀನಿ ಮಧ್ಯದಲ್ಲಿ ಬ್ರೇಕ್ಫಾಸ್ಟಿಗೆ. ಮತ್ತು ಅದಾದ ನಂತರ ನಾನಿಲ್ಲಿ ಇಡ್ಲಿ ಯಾವ ಥರ ಇಟ್ಕೊತೀನೋ ಆ ಥರ ಇಟ್ಕೊತಾ ಇದ್ದೀನಿ ರೌಂಡ್ ಶೇಪಲ್ಲಿ. ನಾನು ಈ ಥರ ಇಡ್ಲಿ ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಇಟ್ಕೊಬೋದು. ನಾನು ಇಡ್ಲಿ ಯಾವ ಥರ ಮಾಡ್ತೀವೋ ಆ ಥರ ಮಾಡ್ತಾಯಿದ್ದೀನಿ. ಇಡ್ಲಿ ಪಾತ್ರೆಲಿ ಇಟ್ಬಿಟ್ಟು ಒಂದು 15 ಮಿನಿಟ್ಸ್ ಅಷ್ಟು ಬಿಡ್ತೀನಿ. ಅದಾದ ನಂತರ ನಾನಿಲ್ಲಿ ಮೇನ್ ಇದಕ್ಕೆ ಚಟ್ನಿ ಬಂದುಬಿಟ್ಟು ಚಟ್ನಿನೇ ಕಾಂಬಿನೇಷನ್. ಇದು ಮಾಡೋದು ಹೇಗಂದರೆ ಚಟ್ನಿ ನಾನಿಲ್ಲಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಕಡಲೆ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕಡಲೆಪಪ್ಪು, ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಬಿಟ್ಕೊಂಡು ಬರ್ತಾಯಿದ್ದೀನಿ. ಇದಕ್ಕೆ ಬಂದುಬಿಟ್ಟು ಸ್ವಲ್ಪ ಚಟ್ನಿನೇ ಚೆನ್ನಾಗಿ ಕಾಂಬಿನೇಷನ್ ಆಗೋದು. ಸಾಂಬಾರು ಮತ್ತು ಪಲ್ಯ ಎಲ್ಲ ಕಾಂಬಿನೇಷನ್ ಆಗೋಲ್ಲ, ಸೊ ಹಾಗಾಗಿ ನಾನು ಚಟ್ನಿನೇ ಮಾಡ್ಕೊತೀನಿ. ಮತ್ತು ಇಲ್ಲಿ ಬಂದುಬಿಟ್ಟು ನಾನು ಸಾಂಬಾರಿಗೆ ರೆಡಿ ಮಾಡಿಕೊಂಡೆ. ಸಾಂಬಾರು ಏನಾದರೂ ಮಾಡ್ಕೋಬೇಕಲ್ಲ ಮಧ್ಯಾಹ್ನಕ್ಕೆ, ಸೊ ಹಾಗಾಗಿ ನಾನಿಲ್ಲಿ ಸಿಂಪಲ್ಲಾಗಿ ಟೊಮೊಟೊ ಸಾಂಬಾರನ್ನ ಮಾಡ್ಕೊತೀನಿ. ಸ್ವಲ್ಪ ಲೇಟಾದಾಗ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಹೆವಿ ಎಲ್ಲ ಏನು ಮಾಡ್ಕೊಳಕ್ಕೋಗಲ್ಲ ಸಾಂಬಾರು. ಟೊಮೊಟೊ ಸಾಂಬಾರು ಆದರೆ ಬೇಗ ಆಗೋಗ್ಬಿಡುತ್ತಲ್ಲ, ಸೊ ಹಾಗಾಗಿ ಸಿಂಪಲ್ಲಾಗಿ ಟೊಮೊಟೊ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಅದು ಮಾಡೋಕ್ಕೆ ಬಂದುಬಿಟ್ಟು ಸ್ವಲ್ಪ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ನಾನು ಒಂದು 3 to 4 ಏನೋ ಹಾಕ್ಕೊಂಡಿದ್ದೀನಿ ಟೊಮೊಟೊನ. ಹಚ್ಕೊಂಡು ಸೇರಿಸ್ಕೊಂಡು ನಂತರ ನಾನಿಲ್ಲಿ ಎಷ್ಟು ಬೇಕು ನನಗೆ ತೊಗರಿಬೇಳೆ ಮತ್ತು ಹೆಸರುಬೇಳೆ ಆ್ಯಡ್ ಮಾಡ್ಕೊತಾ ಇದ್ದೀನಿ, 1 ಕಪ್ ಅಷ್ಟು. ಅದಾದ ನಂತರ ಇಲ್ಲಿ ಸ್ವಲ್ಪ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಆ್ಯಡ್ ಮಾಡ್ಕೊಂಡ್ಬಿಟ್ಟು 1-2 ಗ್ಲಾಸಷ್ಟು ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಂತರ ನಾನಿಲ್ಲಿ ಖಾರಕ್ಕೆ ಒಂದು 4 to 5 ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದ ನಂತರ ನೋಡಿ ಇಲ್ಲಿ ನಾನು ಹಬೆ ವಡೆನ 15 ಮಿನಿಟ್ಸ್ ಬಿಟ್ಟಿದ್ದೆ, ಅದು ಆಗೋಯ್ತು. ನೋಡಿ ಯಾವ ರೀತಿ ಬಂದಿದೆ, ಸೇಮ್ ಇಡ್ಲಿ ಯಾವ ಥರ ಇರುತ್ತೋ ಅದೇ ಥರ ಚೆನ್ನಾಗೇ ಬರುತ್ತೆ. ನೀವು ಈ ಥರ ಟ್ರೈ ಮಾಡ್ಕೊಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ, ಆ ಥರ ಏನೋ ಕಚ್ಕೊಳೋದು ಆ ಥರ ಎಲ್ಲ ಏನಾಗಿಲ್ಲ, ತುಂಬ ಮೃದುವಾಗಿ ಬಂದಿತ್ತು. ನನಗಂತೂ ತುಂಬ ಟೇಸ್ಟಿಯಾಗಿತ್ತು ಕೂಡ ಹಬೆ ವಡೆ ಬಂದುಬಿಟ್ಟು. ನೋಡಿ ಯಾವ ಥರ ಚೆನ್ನಾಗಿದೆ, ನೀವು ಒಂದ್ಸತಿ ಟ್ರೈ ಮಾಡಿ ಮನೆಯಲ್ಲಿ. ಇದು ಆ್ಯಕ್ಚುಲಿ ಏನಂದರೆ ತುಪ್ಪ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ಆಯಿಲ್ ಯೂಸ್ ಮಾಡ್ಕೋಬೇಡು, ಬಟ್ ತುಪ್ಪ ತುಂಬ ಚೆನ್ನಾಗಿ ಬರುತ್ತೆ. ಅದಾದ ನಂತರ ನಾನಿಲ್ಲಿ ಬಾಕ್ಸಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೇನು ಟೈಮ್ ಹಾಗೆ ಹೋಯಿತು. ನನ್ನ ಮಗನಿಗೆ ಬಾಕ್ಸಿಗೆ ರೆಡಿ ಮಾಡಿಬಿಟ್ರೆ ನನ್ನ ಮಗನೂ ಎದ್ದಿದ್ದ, ಅವನಿಗೆ ಏನು ಬೇಕು ಏನಂತ ಕೇಳಿಬಿಟ್ಟು ನಾನು ರೆಡಿ ಮಾಡಬೇಕು. ಅವನಿಗೆ ಏನಂದರೆ ಇದು ಈ ರೈಸ್ ಐಟಮ್ ಎಲ್ಲ ಸ್ವಲ್ಪ ಅಲರ್ಜಿ, ಬಟ್ ತಿಂತಾನೆ ಓಕೆ, ಬಟ್ ನನಗೆ ಹಿಂಸೆ ಕೊಡ್ತಾನೆ, ಯಾಕೆ ರೈಸ್ ಮಾಡಿದ್ಯಾ ಏನು ಅಂತ ಅಂತಾನೆ. ಹಾಗಾಗಿ ಈ ಥರ ಇಡ್ಲಿ, ದೋಸೆ, ಚಟ್ನಿ ನಾವೇನಂದರೆ ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಸ್ಕೂಲಲ್ಲೇ ಆಗೋಗ್ಬಿಡುತ್ತೆ. ಮಾರ್ನಿಂಗ್ ಏನಿದ್ರೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು 8:30ಗೆಲ್ಲ ಹೊರಟ್ಬಿಡ್ತೀನಿ. ಸೊ ಹಾಗಾಗಿ ಲಂಚ್ನು ಎಲ್ಲ ಬಾಕ್ಸಿಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲೇನಂದರೆ ಸಾಂಬಾರು ಮಾಡಿಟ್ಟಿದ್ನೆಲ್ಲ ಸ್ವಲ್ಪ ರೈಸ್ ಮಾಡಿಕೊಂಡು ಲಂಚಿನ್ನು ತೊಗೊಂಡೋದೆ. ಮಾರ್ನಿಂಗು ಸ್ವಲ್ಪ ಹಬೆ ವಡೆ ಎಲ್ಲ ಮಧ್ಯಾಹ್ನ ತಿನ್ನೋಕ್ಕಾಗಲ್ಲ, ರೈಸ್ ಆದರೆ ತಿನ್ಕೊಂಬಿಡ್ಬೋದು, ಬಟ್ ಈ ಥರ ಹಬೆ ವಡೆ ಎಲ್ಲ ತಿನ್ನೋದಕ್ಕಾಗಲ್ಲ. ಸ್ವಲ್ಪ ಬಿಸಿ ಇದ್ದಾಗ ತಿಂದ್ರೇ ಚೆಂದ. ಸೊ ಹಾಗಾಗಿ ಇನ್ನೇನು ಸಾಂಬಾರೆಲ್ಲ ಕೂಗಿತ್ತು, ಅದಕ್ಕೆ ಇಲ್ಲಿ ನಾನು ಇಲ್ಲಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ
ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿನ ಫ್ರೈ ಮಾಡಿಕೊಂಡು ಅದಾದ ನಂತರ ಕೂಗಿಸಿಟ್ಟಿರೋ ಬೇಳೆನೂ ಟೊಮೊಟೊನು ಸೇರಿಸಿ ನನ್ನ ಸಾಂಬಾರು ಆಗೋಯಿತು. ಅದಕ್ಕೆ ಸ್ವಲ್ಪ ನಾನು ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊತೀನಿ. ಸಾಂಬಾರು ಪುಡಿ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ರಸಮ್ ಪೌಡರ್ ಆ್ಯಡ್ ಮಾಡಬೇಕಿತ್ತು, ನಾನು ಬೇಡ ರಸಮ್ ಪೌಡರ್ ಅಂತ ಸಾಂಬಾರು ಪುಡಿನ ಇಲ್ಲಿ ಆ್ಯಡ್ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ. ನಾನಿಲ್ಲಿ ಸ್ವಲ್ಪ ಮಾರ್ನಿಂಗ್ಗೆ ಬಿಸಿ ಬಿಸಿ ತಿಂದ್ಕೊಂಡೆ ಒಂದೆರಡು. ಅದಾದ ನಂತರ ನಾನಿಲ್ಲಿ ನನ್ನ ತಂಗಿನೂ ಬಾಕ್ಸಿಗೆಲ್ಲ ರೆಡಿ ಮಾಡಿಕೊಟ್ಲು. ಇನ್ನೇನು ಟೈಮ್ ಆಗೇ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನೋಡಿ ಮಧ್ಯಾಹ್ನಕ್ಕೆ ಲಂಚ್ನು ಬಾಕ್ಸಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅವಳಿರೋದಕ್ಕೆ ಸ್ವಲ್ಪ ನನಗೆ ಫ್ರೀ, ಇಲ್ಲಾಂದರೆ ಇನ್ನೂ ತುಂಬ ಕಷ್ಟ ಆಗೋದು ಕೆಲಸ ಎಲ್ಲ ಮಾಡೋಕ್ಕೆ. ಅವಳು ಎಲ್ಲ ರೆಡಿ ಮಾಡಿಕೊಟ್ಲು, ಸಾಂಬಾರೆಲ್ಲ ಹಾಕ್ಬಿಟ್ಟು ಮಧ್ಯಾಹ್ನ ಲಂಚಿಗೆ. ಇನ್ನೇನು ಟೈಮ್ ಆಗೇ ಹೋಯ್ತು, ಸ್ಕೂಲಿಗೆ ಹೊರಟೆ. ನಾನಿವತ್ತು ಡ್ರೆಸ್ ಹಾಕ್ಕೊಂಡು ಹೋಗ್ತಿದ್ದೀನಿ. ಸ್ಯಾರಿ ಎಲ್ಲ ಏನು ಹಾಕೋಲ್ಲ, ಯಾವಾಗಾದರೂ ಫಂಕ್ಷನ್ ಇದ್ದಾಗ ಮಾತ್ರ ಸ್ಯಾರಿ ಹಾಕ್ಕೊತೀವಿ. ಇವತ್ತು ಡ್ರೆಸ್ ಹಾಕ್ಕೊಂಡು ಹೊರಟೆ. ಇನ್ನೇನು ಟೈಮ್ ಆಗಿತ್ತಲ್ಲ, ನನ್ನ ಮಗ ಅಲ್ಲ ಆಚೆ ರೆಡಿಯಾಗಿ ನಿಂತಿದ್ದ. ಅವನೇನಂದರೆ ಒಂದೊಂದು ಸರ್ತಿ ಒಂದೊಂದು ಥರ ಮಾಡ್ತಾರೆ. ಒಂದೊಂದು ಸರ್ತಿ ನಂದು ರೆಡಿ ಆದರೆ ಅವ್ರದ್ದು ರೆಡಿಯಾಗಿರಲ್ಲ, ಅವ್ರು ರೆಡಿ ಆದರೆ ನಾನು ರೆಡಿಯಾಗಿಲ್ಲ. ಅಮ್ಮ ಬಾ ಬೇಗ ಅಂತ ಹೇಳ್ತಿದ್ರು. ಒಳಗಡೆ ಶೂ ಇರಲಿಲ್ಲ, ಸೊ ಹಾಗಾಗಿ ಹೊರಗಡೆ ಇಟ್ಟಿದ್ದೆ, ಹಾಕ್ಕೊಂಡ್ಬಿಟ್ಟು ಹೊರಟೆ. ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಅವರು ಕಾಯ್ತಾಯಿದ್ರು ಆಚೆಗಡೆ. ನನ್ನ ಮಗ ಏನು ಹೊರಟೆ. ಇದು ನನ್ನ ಮಾರ್ನಿಂಗ್ ಆಗಿತ್ತು. ಮತ್ತು ನಾನು ಸ್ಕೂಲಿಂದ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ಕೂಲಿಂದ ಮುಗಿಸ್ಕೊಂಡು ಬಂದೆ. ಸ್ಕೂಲಿಂದ ಬಂದ ನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಮಾರ್ನಿಂಗ್ ಬೇಗ ಇದ್ದಿದ್ನಲ್ಲ, ಸೊ ಹಾಗಾಗಿ ತುಂಬ ಹೆಡ್ಡೇಕ್ ಪೇನ್ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡ ನಂತರ ಈವ್ನಿಂಗ್ ನಾವು ದೇವಸ್ಥಾನಕ್ಕೆ ಹೊರಟು ನಮ್ಮ ಮನೆಯವ್ರು ಬಂದಾದ ನಂತರ ನಾನಿಲ್ಲಿ ಹೊರಡ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಏನೇನು ಪೂಜೆನೂ ಮುಗಿಸ್ಕೊಂಡೆ. ಈವ್ನಿಂಗ್ ಪೂಜೆ ಮುಗಿಸ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೊರಟೆ. ನಾನು ಮಾರ್ನಿಂಗ್ ಈವ್ನಿಂಗಿನೂ ಪೂಜೆ ಮಾಡ್ಕೊಂಡು ಬಿಡ್ತೀನಿ. ಈವ್ನಿಂಗ್ ಈ ಥರ ದೇವಸ್ಥಾನಕ್ಕೆ ಏನಾದರೂ ಹೋಗೋದಿದ್ರೆ ಪೂಜೆ ಮಾಡಿಕೊಂಡೆ ನಾನು ದೇವಸ್ಥಾನಕ್ಕೆ ಹೋಗೋದು. ಇನ್ನೇನು ರೆಡಿ ಆದ ನಂತರ ನಾನಿಲ್ಲಿ ದೇವಸ್ಥಾನದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಡ್ಕೊಂಡು ಹೋಗಲ್ಲ. ಇನ್ನೇನು ದೇವಸ್ಥಾನದೊಳಗಡೆ ಬಂದ್ವಿ. ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನಾನೇನಂದರೆ ಯಾವಾಗಲೂ ಥರ್ಸ್ಡೇ ಬರ್ತಾನೆ ಇರ್ತೀನಿ, ಬಟ್ ಇವತ್ತು ಗುರುಪೌರ್ಣಮಿಯ ಪ್ರಯುಕ್ತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೆಂಪಲ್ ಬಂದುಬಿಟ್ಟು. ಒಳಗಡೆ ಹೋದರೆ ಮಾತ್ರ ಸ್ವರ್ಗನೇಯ ನೋಡಿ. ನನಗಂತೂ ಇವತ್ತು ಬಾಬಾ ಅವ್ರನ್ನ ದರ್ಶನ ಮಾಡಿಬಿಟ್ಟು ಏನೋ ಒಂಥರ ಎನರ್ಜಿ ಬಂತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಬಾಬಾ ಅವರ ಸನ್ನಿಧಿ ಮಾತ್ರ. ಇನ್ನೇನು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಪ್ರಸಾದ ಇತ್ತು, ಪ್ರಸಾದನೂ ತಿಂದ್ಕೊಂಡ್ಬಿಟ್ಟು ಅಲ್ಲಿ ಏನಂದರೆ ನಾನು ಕೂತಿದ್ದ ಹತ್ರನೇ ಹಿಂದೆಗಡೆನೇ ಬಾಬಾ ಫೋಟೋ ಇತ್ತು. ಅದನ್ನು ನೋಡ್ಕೊಂಡು ಖುಷಿ ಪಟ್ಕೊಂಡೆ. ನನ್ನ ಹಿಂದೆಗಡೆನೇ ಬಟ್ ಎಲ್ಲ ಕಡೆ ಸರ್ಚ್ ಮಾಡಿದ್ವಿ, ಎಲ್ಲಿ ಸ್ಪೇಸ್ ಕುತ್ಕೊಳಕ್ಕೆ ಸಿಗಲಿಲ್ಲ. ಅಲ್ಲಿ ಕುತ್ಕೊಂಡ್ವಿ, ಹಿಂದೆಗಡೆನೇ ಬಾಬಾ ಫೋಟೋ ಇತ್ತು. ನನಗಂತೂ ತುಂಬ ಖುಷಿ ಆಗಿಬಿಡ್ತು. ನಮ್ಮ ಮನೆಯವ್ರು ಬಂದುಬಿಟ್ಟು ನೋಡು ಇಲ್ಲೇ ನಾವು ಕೂತಿದ್ದೀವಿ, ಹಿಂದೆಗಡೆನೇ ಇದೆ. ಒಂದು ಹಾಫ್ ಆನ್ ಅವರ್ ಕುತ್ಕೊಂಡ್ಬಿಟ್ವಿ. ಎಷ್ಟು ನನಗೇನೋ ಒಂಥರ ಖುಷಿ ಆಗಿಬಿಡ್ತು. ಇದಾಗಿತ್ತು ನನ್ನ ಇವತ್ತಿನ ಗುರುವಾರದ ಗುರುಪೌರ್ಣಮಿಯ ವಾರ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.